ಕಾಲೇಜ್ ಮುಗಿಸ್ಬೇಕಾ ಅಥವಾ ಸ್ವಂತ ಬಿಸ್ನೆಸ್ ಶುರು ಮಾಡ್ಬೇಕಾ? ಇದು ತುಂಬಾ ಜನರ ತಲೆಯಲ್ಲಿ ಓಡೋ ಒಂದು ದೊಡ್ಡ ಪ್ರಶ್ನೆ ಅಲ್ವಾ? ಯಾಕೆಂದ್ರೆ ಈ ಒಂದು ನಿರ್ಧಾರ ನಮ್ಮ ಕೆರಿಯರ್ ಮಾತ್ರ ಅಲ್ಲ, ನಮ್ಮ ಇಡೀ ಲೈಫನ್ನೇ ಬದಲಾಯಿಸ್ಬೋದು. ಹಾಗಾದ್ರೆ ಈ ಕನ್ಫ್ಯೂಷನ್ಗೆ ಉತ್ತರ ಹೇಗ್ ಸಿಗುತ್ತೆ? ಬನ್ನಿ, ಅದಕ್ಕೆ ನಮಗೆ ನಾವೇ ಕೆಲವು ಕಠಿಣ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳ್ಕೊಂಡು ಉತ್ತರ ಹುಡ್ಕೋಣ. ಈ ನಿರ್ಧಾರ ತಗೊಳ್ಳಕ್ಕೆ ನಾವು 5 ಮುಖ್ಯ ವಿಷಯಗಳನ್ನು ನೋಡೋಣ. 90% ಫಿಲ್ಟರ್ ಅಂದ್ರೆ ಏನು? ಬಿಸ್ನೆಸ್ ಶುರು ಮಾಡೋ ಮೊದಲೇ ನಮ್ಮ ವ್ಯಾಲ್ಯೂ ಪ್ರೂಫ್ ಮಾಡೋದು ಹೇಗೆ? ರನ್ವೇ ಮತ್ತು ರೂಲ್ಸ್, ನಮ್ಮದು ನಿಜವಾದ ಆಂಬಿಷನ ಅಥವಾ ತಪ್ಪಿಸ್ಕೊಳ್ಳೋ ಪ್ರಯತ್ನ, ಮತ್ತು ಕೊನೆಗೆ ಒಂದು ಸರ್ಪ್ರೈಸಿಂಗ್ ತೀರ್ಪು. ಮೊದಲನೇ ಪ್ರಶ್ನೆ, ಉದ್ಯಮಶೀಲತೆಯ ಕಠಿಣ ವಾಸ್ತವ. ಅಂದ್ರೆ ನೀವು ಸತ್ಯಾಂಶಗಳನ್ನ ಅಂಕಿಅಂಶಗಳನ್ನ ಫೇಸ್ ಮಾಡಕ್ಕೆ ರೆಡಿ ಇದ್ದೀರಾ? ಸತ್ಯ ಏನಪ್ಪಾ ಅಂದ್ರೆ, ಶುರುವಾಗೋ ಹೊಸ ಬಿಸ್ನೆಸ್ಗಳಲ್ಲಿ 90% ಫೇಲ್ ಆಗುತ್ತೆ. ಹೌದು, 10ರಲ್ಲಿ 9. ಹೆಚ್ಚಿನ ಬಿಸ್ನೆಸ್ಗಳು ಫೇಲ್ ಆಗೋದು ಸೋಮಾರಿತನದಿಂದಾಗ್ಲಿ ಅಥವಾ ಕೆಟ್ಟ ಐಡಿಯಾಗಳಿಂದಾಗ್ಲಿ ಅಲ್ಲ, ಬದಲಾಗಿ ಹಣ ಖಾಲಿ ಆಗೋದ್ರಿಂದ ಅಥವಾ ಜನರಿಗೆ ಬೇಡದಿರೋ ಪ್ರಾಡಕ್ಟ್ ಮಾಡೋದ್ರಿಂದ. ಆದರೆ ಅತಿ ದೊಡ್ಡ ಕಾರಣ ನಾನು ಆ 90% ಜನರಲ್ ಇಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್. ಇಲ್ಲೇ ನೋಡಿ ಕಾಲೇಜ್ ಮತ್ತು ಬಿಸ್ನೆಸ್ ನಡುವಿನ ದೊಡ್ಡ ವ್ಯತ್ಯಾಸ ಗೊತ್ತಾಗೋದು. ಕಾಲೇಜ್ ಅಂದು ಸೇಫ್ಟಿ ನೆಟ್ ಇದ್ದಾಗೆ. ನಿಮ್ಮ ಬಿಸ್ನೆಸ್ ಫೇಲ್ ಆದ್ರೂ ನಿಮ್ಮತ್ರ ಒಂದು ಡಿಗ್ರಿ ಇರುತ್ತೆ. ಆದರೆ ಬಿಸ್ನೆಸ್ ಫೇಲ್ ಆದ್ರೆ ಅಲ್ಲಿ ನಿಮ್ಗೆ ಸಿಗೋದು ಬರೀ ಅನುಭವ, ಅದಕ್ಕೆ ಯಾವುದೇ ಸರ್ಟಿಫಿಕೇಟ್ ಇರಲ್ಲ. ಸೊ 90% ಫೇಲಿಯರ್ ರೇಟ್ ಕೇಳಿ ನಿಮಗೆ ಭಯ ಆದ್ರೆ ಕಾಲೇಜ್ ಬೆಸ್ಟ್. ಆದರೆ ಚಾಲೆಂಜ್ ಅಕ್ಸೆಪ್ಟೆಡ್ ಅನ್ನೋ ಫೀಲ್ ಬಂದ್ರೆ ಬಹುಶಃ ಬಿಸ್ನೆಸ್ ನಿಮ್ಗಾಗಿರೋ ದಾರಿ ಇರಬಹುದು. ಈಗ ಎರಡನೇ ಪ್ರಶ್ನೆ, ನಿಮ್ಮ ವ್ಯಾಲ್ಯೂ ಪ್ರೂವ್ ಮಾಡೋದು ಅಂದ್ರೆ ನಿಮ್ಮತ್ರ ಡಿಗ್ರಿ ಇಲ್ದೆ ದುಡ್ಡು ಮಾಡೋಕ್ಕಾಗುತ್ತಾ? ನೋಡಿ, ಎಂಟರ್ಪ್ರಿನರ್ಶಿಪ್ ಅಂದ್ರೆ ಕಂಪ್ನಿ ಶುರು ಮಾಡಿದ್ಮೇಲೆ ಬರೋ ಟೈಟಲ್ ಅಲ್ಲ, ಅದು ಕಂಪ್ನಿ ಶುರು ಮಾಡೋಕ್ಕೂ ಮೊದಲೇ ನಿಮ್ಮಲ್ಲಿರೋ ಒಂದು ಕೆಪಾಸಿಟಿ. ಇಲ್ಲಿರೋ ಮುಖ್ಯವಾದ ಪಾಯಿಂಟ್ ಇದೆ ನೋಡಿ. ಬಿಸ್ನೆಸ್ ಅನ್ನೋದು ನಿಮ್ಮಲ್ಲಿರೋ ಸ್ಕಿಲ್ಸ್ನಿಂದ ದುಡ್ಡು ಮಾಡೋಕಿರೋ ಒಂದು ಟೂಲ್ ಅಷ್ಟೇ. ಅದು ಹೊಸ ಸ್ಕಿಲ್ಸ್ ಕಲ್ಸೋ ಜಾಗ ಅಲ್ಲ. ನಿಮ್ಮಲ್ಲಿರೋ ವ್ಯಾಲ್ಯೂನ ಅದು ಹೊರಗೆ ತರುತ್ತೆ. ಈ ಹೋಲಿಕೆ ಪರಿಸ್ಥಿತಿಯನ್ನ ಪರ್ಫೆಕ್ಟ್ ಆಗಿ ಹೇಳುತ್ತೆ. ನಿಮ್ಮತ್ರ ದುಡ್ಡು ಮಾಡೋ ಸ್ಕಿಲ್ ಇಲ್ದೆ ಕಾಲೇಜ್ ಬಿಡೋದು ಅಂದ್ರೆ ಲ್ಯಾಂಡ್ ಆಗೋದು ಹೇಗೆ ಅಂತ ಕಲಿಯೋ ಮೊದಲೇ ಪ್ಯಾರಾಶೂಟ್ನಿಂದ ಜಿಗ್ದ ಹಾಗೆ. ಸೊ ನಿಮ್ ಹತ್ರ ಸ್ಕಿಲ್ಸ್ ಇಲ್ಲ ಅಂದ್ರೆ ಅದನ್ನ ಬೆಳೆಸ್ಕೊಳ್ಳೋಕೆ ಕಾಲೇಜ್ ಒಳ್ಳೆ ಜಾಗ. ಈಗ ಮುಂದಿನ 2 ಪ್ರಶ್ನೆಗಳು, ನಿಮ್ಮ ರನ್ವೇ ಮತ್ತು ನಿಮ್ಮ ನಿಯಮಗಳು. ಅಂದ್ರೆ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಮತ್ತು ನೀವು ಹೇಗೆ ಕಲಿತೀರಾ ಅನ್ನೋದು. ಒಂದು ಹೊಸ ಬಿಸ್ನೆಸ್ನಿಂದ ಯಾವುದೇ ಲಾಭ ಬರಲ್ಲ ಅಂತ ಅಂದ್ಕೊಂಡ್ರು ಅದನ್ನ ನಡೆಸೋಕೆ ಕನಿಷ್ಠ 12ರಿಂದ 24 ತಿಂಗಳ ಮಟ್ಟಿಗೆ ನಿಮ್ಮ ಹತ್ರ ದುಡ್ಡಿರಬೇಕು. ಇದನ್ನೇ ಫೈನಾನ್ಷಿಯಲ್ ರನ್ವೇ ಅಂತ ಕರೆಯೋದು. ಯಾವ ಕ್ಷಣ ನೀವು ಮನೆ ಬಾಡಿಗೆ ಕಟ್ಟೋಕೆ ನಿಮ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗ್ತಿರೋ ಆ ಕ್ಷಣದಿಂದಾನೇ ಅದರ ಫೌಂಡೇಶನ್ ವೀಕ್ ಆಗೋಕೆ ಶುರುವಾಗುತ್ತೆ. ಯಾಕಂದ್ರೆ ಹತಾಶೆಯಲ್ಲಿ ತಗೊಳ್ಳೋ ನಿರ್ಧಾರಗಳು ಯಾವಾಗ್ಲೂ ತಪ್ಪು. ನಿಮ್ ಬಿಸ್ನೆಸ್ ನಿಮ್ಗೆ ಸಂಬಳ ಕೊಡೋ ಮೊದಲು ನೀವದನ್ನ ಎಷ್ಟು ದಿನ ಸಾಕ್ಬಲ್ರಿ ಅನ್ನೋದು ಮುಖ್ಯ. ಈಗ ಕಲಿಕೆ ಬಗ್ಗೆ ಮಾತಾಡೋಣ. ಕಾಲೇಜಲ್ಲಿ ಒಂದು ಸ್ಟ್ರಕ್ಚರ್ ಇರುತ್ತೆ, ಡೆಡ್ಲೈನ್ಸ್, ಫೀಡ್ಬ್ಯಾಕ್, ಟೀಚರ್ಸ್ ಇರ್ತಾರೆ. ಆದರೆ ಬಿಸ್ನೆಸ್ನಲ್ಲಿ ಯಾವ ದಾರಿನೂ ಇರಲ್ಲ, ಫೀಡ್ಬ್ಯಾಕ್ ಕೂಡ ಇರಲ್ಲ. ನಿಮ್ಮಡೆ ನೀವೇ ಬಾಸ್, ನೀವೇ ಟೀಚರ್. ಎಲ್ರಿಗೂ ಫ್ರೀಡಮ್ ಬೇಕು, ಆದರೆ ಫ್ರೀಡಮ್ ಬೇಕು ಅನ್ನೋದಕ್ಕೂ ಅದನ್ನ ನಿಭಾಯಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬಿಸ್ನೆಸ್ನಲ್ಲಿರೋ ಫ್ರೀಡಮ್ ಅಂದ್ರೆ ಸಂಪೂರ್ಣ ಜವಾಬ್ದಾರಿ, ಯಾವುದೇ ಗೈಡೆನ್ಸ್ ಇಲ್ಲದೆ ಪ್ರತಿದಿನ ಪ್ರತಿಯೊಂದು ಕೆಲಸವನ್ನು ನೀವೇ ನೋಡ್ಕೋಬೇಕು. ಕೊನೆಯ 5ನೇ ಪ್ರಶ್ನೆ, ಇದು ತುಂಬಾನೇ ಪರ್ಸನಲ್. ನೀವು ಈ ದಾರಿ ಯಾಕೆ ಆಯ್ಕೆ ಮಾಡ್ಕೋತಿದ್ದೀರಾ? ಮಹತ್ವಾಕಾಂಕ್ಷಿಗೋಸ್ಕರನ ಅಥವಾ ಏನಾದ್ರೂ ತಪ್ಸ್ಕೊಳ್ಳೋಕ? ಒಂದು ವಿಷಯ ನೆನ್ಪಿಡಿ, ಬಿಸ್ನೆಸ್ ಶುರು ಮಾಡಿದ್ರೆ ಜವಾಬ್ದಾರಿ ಕಮ್ಮಿ ಆಗಲ್ಲ, ಬದಲಾಗಿ ಜಾಸ್ತಿ ಆಗುತ್ತೆ. ಕಾಲೇಜಲ್ಲಿ ಏನಾದ್ರೂ ತಪ್ಪಾದ್ರೆ ಪ್ರೊಫೆಸರ್ ಇರ್ತಾರೆ. ಬಿಸ್ನೆಸ್ನಲ್ಲಿ ಬರೋ ಪ್ರತಿಯೊಂದು ಬಿಲ್, ಮಾಡೋ ಪ್ರತಿಯೊಂದು ತಪ್ಪು, ಪ್ರತಿಯೊಬ್ಬ ಕಸ್ಟಮರ್ನ ಸಮಸ್ಯೆ ಎಲ್ಲವೂ ನಿಮ್ದೇ. ನೀವು ಶಾಲೆಯಿಂದ ಬೋರ್ ಆಗುತ್ತೆ ಅಂತ ಅಥವಾ ಬೇರೆಯವರ ಅಥಾರಿಟಿಯಿಂದ ಓಡೋಗ್ತಿದ್ದೀರಾ? ಅಥವಾ ಒಂದು ಸಮಸ್ಯೆಯನ್ನ ಬಗೆಹರಿಸೋಕೆ ಜನರಿಗೆ ಬೇಕಾಗಿರೋ ಒಂದು ಸೇವೆಯನ್ನು ಕೊಡೋಕೆ ಓಡ್ತಿದ್ದೀರಾ? ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ನೀವು ತಪ್ಸ್ಕೊಳ್ಳೋಕೆ ಬಿಸ್ನೆಸ್ ಶುರು ಮಾಡಿದ್ರೆ ಆ ಹತಾಶೆ ನಿಮ್ಮ ಬಿಸ್ನೆಸ್ನೂ ಹಾಳು ಮಾಡುತ್ತೆ. ಸರಿ, ಇಷ್ಟೆಲ್ಲ ಪ್ರಶ್ನೆಗಳಾದ್ಮೇಲೆ ಫೈನಲ್ ವರ್ಡಿಕ್ಟ್ ಏನು? ಬಹುಶಃ ಈ ಉತ್ತರ ಕೇಳಿದ್ರೆ ನಿಂಗೆ ಆಶ್ಚರ್ಯ ಆಗ್ಬೋದು. ನೋಡಿ, ತೀರ್ಪು ಸಿಂಪಲ್ ಆಗಿದೆ. 2 ಕೇಸ್ನಲ್ಲೂ ಶಾಲೆಯಲ್ಲಿರೋದು ಬೆಟರ್. ಒಂದು ವೇಳೆ ನಿಮ್ಮ ಕಾಲೇಜು ಕಷ್ಟ ಇದ್ರೆ ಆ ಡಿಗ್ರಿಗೆ ಬೆಲೆ ಜಾಸ್ತಿ, ಅದನ್ನ ಬಿಡಬೇಡಿ. ಒಂದು ವೇಳೆ ಕಾಲೇಜು ಸುಲಭ ಇದ್ರೆ ಓದೋ ಜೊತೆ ಬಿಸ್ನೆಸ್ ಶುರು ಮಾಡೋಕೆ ನಿಮಗೆ ಬೇಕಾದಷ್ಟು ಟೈಮ್ ಸಿಗುತ್ತೆ. ಹಾಗಾದ್ರೆ ಬಹುಶಃ ನಾವು ಕೇಳ್ಕೋಬೇಕಾದ ಪ್ರಶ್ನೆ ಕಾಲೇಜಾ ಅಥವಾ ಬಿಸ್ನೆಸ್ಸಾ ಅನ್ನೋದಲ್ಲ, ಬದಲಿಗೆ ಕಾಲೇಜು ಮತ್ತು ಬಿಸ್ನೆಸ್ ಎರಡನ್ನೂ ಒಟ್ಟಿಗೆ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು. ಸೊ ಕೊನೆಯದಾಗಿ ಈ ಇಡೀ ಚರ್ಚೆಯನ್ನ ಒಂದೇ ಪ್ರಶ್ನೆಯಲ್ಲಿ ಹಿಡಿದಿಡ್ಬೋದು.
ನಿಮ್ಮ ಗುರಿ ಏನಾದ್ರೂ ಅಗತ್ಯ ಇರೋದನ್ನ ಕಟ್ಟೋದಾ ಅಥವಾ ಕಷ್ಟ ಅಂತ ಅನ್ಸೋ ಒಂದ್ರಿಂದ ತಪ್ಪಿಸ್ಕೊಳ್ಳೋದಾ? ಈ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲೇ ಇದೆ.